ಏನನ್ನಾದರೂ ಸಾಧಿಸುವ ಕಿಚ್ಚನ್ನು ಒಳಗಿಟ್ಟುಕೊಂಡೇ ಬೆಂಗಳೂರಿಗೆ ಬಂದ ಕರಾವಳಿಗರ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ವಲಸೆಗೆ ಶತಮಾನದಷ್ಟು ಹಿನ್ನೆಲೆಯಿದೆ. ಇದರಲ್ಲಿ ಹೆಚ್ಚಿನವರು ಹೋಟೆಲ್ ಉದ್ಯಮದಲ್ಲಿ ತಮ್ಮ ಬದುಕು ಕಟ್ಟಿಕೊಳ್ಳಲು ಬಸ್ ಹತ್ತಿದವರು. ಆದರೆ ಸ್ವಂತವಾಗಿ ಹೋಟೆಲ್ ಉದ್ಯಮ ಆರಂಭಿಸ ಹೊರಟವರನ್ನ ಮೊದಲು ಕಾಡಿದ್ದು ಹಣಕಾಸಿನ ತೊಂದರೆ. ಈ ಸಂದರ್ಭದಲ್ಲಿ ಹಣಕಾಸಿನ ಹೆಣಗಾಟದಿಂದ ಹೊರಬರಲು ತಮ್ಮದೇ ಆದ ಬ್ಯಾಂಕೊಂದನ್ನ ಆರಂಭಿಸುವ ಕುರಿತು ಸಣ್ಣ ಮತ್ತು ಮಧ್ಯಮ ಗಾತ್ರದ ಹೋಟೆಲ್ ಉದ್ದಿಮೆದಾರರು ವಿಚಾರ ವಿನಿಮಯಕ್ಕೆ ಕುಳಿತರು. ಅದರ ಫಲವಾಗಿ 1966ರಲ್ಲಿ ಹೋಟೆಲ್ ಉದ್ಯಮದಾರರ ಸಹಕಾರ ಬ್ಯಾಂಕ್ ಅಸ್ತಿತ್ವಕ್ಕೆ ಬಂತು. ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರುವ ಮಲ್ಲಪ್ಪ ಹೊಸ ಮಾರುಕಟ್ಟೆ ಕಟ್ಟಡದಲ್ಲಿ ಹೊಸ ಸಾಹಸಕ್ಕೆ ಸಿದ್ಧವಾಗಿ ನಿಂತ ಬ್ಯಾಂಕಿನ ಉದ್ಘಾಟನೆಯನ್ನು ಅಂದಿನ ಸಚಿವರಾಗಿದ್ದ ಡಾಕ್ಟರ್ ನಾಗಪ್ಪ ಆಳ್ವ ನೆರವೇರಿಸಿಕೊಟ್ರು. ಅದೇ ದಿನ 121 ಜನ ಉದ್ಯಮಶೀಲರು ಬ್ಯಾಂಕಿನ ಸದಸ್ಯತ್ವ ಪಡೆದುಕೊಂಡರು. ಬ್ಯಾಂಕಿನ ಸಂಸ್ಥಾಪಕ ನಿರ್ದೇಶಕರುಗಳ ಪೈಕಿ ಒಬ್ಬರಾದ ಶ್ರೀ ಎಚ್.ಜೆ. ಆನಂದರಾಮ್ ಅವರನ್ನ ಬ್ಯಾಂಕಿನ ಪ್ರಪ್ರಥಮ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಮುಂದೆ ಚಾಮರಾಜಪೇಟೆಯ 2ನೇ ಅಡ್ಡರಸ್ತೆಯಲ್ಲಿ ಬ್ಯಾಂಕ್ ಸ್ಥಾಪನೆಗೆ ಮೂಲ ಕಾರಣಕರ್ತರಾದ ಶ್ರೀ ಎಸ್. ಲಕ್ಷ್ಮೀನಾರಾಯಣರಾಯರ ಅಮೃತ ಹಸ್ತದಿಂದ ಶಿಲಾನ್ಯಾಸಗೊಂಡು 29/8/1992ರಂದು ಬ್ಯಾಂಕಿನ ನೂತನ ಕಟ್ಟಡ ಸಹಕಾರ ಸೌರಭ ಲೋಕಾರ್ಪಣೆಯಾಯಿತು. ತನ್ನ ಕಾರ್ಯಕ್ಷೇತ್ರವನ್ನ ಬೆಂಗಳೂರಿನ ಇತರ ಭಾಗಗಳಿಗೆ ವಿಸ್ತರಿಸಿಕೊಂಡ ಹೋಟೆಲ್ ಉದ್ಯಮದಾರರ ಸಹಕಾರ ಬ್ಯಾಂಕ್ ಶಾಖೆಗಳನ್ನು ತೆರೆಯಿತು. ರಾಜ್ಯ ಸಹಕಾರ ಸಂಘಗಳ ನಿಯಮದಂತೆ 1969-70ನೇ ಸಾಲಿನಿಂದ ಬ್ಯಾಂಕಿನ ಕಾರ್ಯಕಾರಿಣಿ ಚುನಾವಣೆ ನಡೆಸುವುದು ಕೂಡ ಆರಂಭವಾಯಿತು. 1991ರಂದು ಶ್ರೀ ಪುಂಡಲೀಕ ಹಾಲಂಬಿ ಅವರು ಹೋಟೆಲ್ ಉದ್ಯಮದಾರರ ಸಹಕಾರ ಬ್ಯಾಂಕಿನ ನಿರ್ದೇಶಕರಾಗಿ ಆಯ್ಕೆಯಾಗಿ ನಂತರದ ದಿನಗಳಲ್ಲಿ ಗೌರವ ಕಾರ್ಯದರ್ಶಿ ಸ್ಥಾನ ಸ್ವೀಕರಿಸಿದ್ರು. ಶ್ರೀಯುತರು 1998-99ನೇ ಸಾಲಿನಲ್ಲಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನ ಅಲಂಕರಿಸಿದ್ರು. ಆಮೇಲೆ ನಡೆದದ್ದೆಲ್ಲವೂ ವಿಸ್ಮಯ. ಹೋಟೆಲ್ ಉದ್ಯಮದಾರರ ಸಹಕಾರ ಬ್ಯಾಂಕ್ ನಿಯಮಿತದ ಯಶೋಗಾಥೆಯ ದೊಡ್ಡ ಭಾಗವಾಗುತ್ತಾರೆ ಶ್ರೀ ಪುಂಡಲೀಕ ಹಾಲಂಬಿ. 1 ಲಕ್ಷದ ಆಸುಪಾಸಿನಲ್ಲಿ ಶುರುವಾದ ಈ ವಹಿವಾಟು ಇಂದು 500 ಕೋಟಿಯನ್ನು ದಾಟಿದೆ ಹಾಗೂ 121 ಸದಸ್ಯರಿಂದ ಆರಂಭವಾದ ಸಂಸ್ಥೆ ಇಂದು 12,000 ಜನ ಸದಸ್ಯರನ್ನ ಹೊಂದಿದೆ. ಜಂಟಿ ಜಾಮೀನು ಸಾಲ, ಸ್ಥಿರಾಸ್ತಿ ಸಾಲ, ಅಡಮಾನ ಸಾಲ, ಉನ್ನತ ಶಿಕ್ಷಣ ಸಾಲ, ಮಹಿಳಾ ಸ್ವಉದ್ಯೋಗ ಸಾಲ ನೀಡುವುದರ ಜೊತೆಗೆ ಪ್ರತಿಭಾ ಪುರಸ್ಕಾರ, ಸದಸ್ಯರು ನಿಧನ ಹೊಂದಿದ್ರೆ ತುರ್ತು ನಿಧಿಯಾಗಿ 20,000 ರೂಪಾಯಿಗಳನ್ನ ಮರಣೋತ್ತರವಾಗಿ ವಿತರಣೆ, ಗಂಭೀರ ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ಸದಸ್ಯರುಗಳಿಗೆ ವೈದ್ಯಕೀಯ ನೆರವು ರೂಪದಲ್ಲಿ ಗರಿಷ್ಠ ರೂಪಾಯಿ 25,000ಗಳವರೆಗೆ ನೆರವು, 20%-25% ಡಿವಿಡೆಂಟ್ ನೀಡುವಿಕೆ ಸೇರಿದಂತೆ ಹಲವು ಸಮಾಜಮುಖಿ ಪರಂಪರೆಗೆ ಮುನ್ನುಡಿ ಬರೆದ ಹೆಗ್ಗಳಿಕೆ ಶ್ರೀ ಪುಂಡಲೀಕ ಹಾಲಂಬಿ ಹಾಗೂ ಆಡಳಿತ ಮಂಡಳಿಗೆ ಸಲ್ಲುತ್ತದೆ. ಈ ಅರ್ಧ ಶತಮಾನದ ಯಶಸ್ವಿ ನಡಿಗೆಯಲ್ಲಿ ಸಂಸ್ಥೆಯ ಅವಿಭಾಜ್ಯ ಅಂಗವೇ ಆಗಿರುವ ಶ್ರೀ ಪುಂಡಲೀಕ ಹಾಲಂಬಿ ಅವರು ನಮ್ಮೂರ ಹಬ್ಬ ತಂಡ ಬಹಳ ಹೆಮ್ಮೆಯಿಂದ ನೀಡುತ್ತಿರುವ ಈ ಬಾರಿಯ ಕಿರೀಟ ಪ್ರಶಸ್ತಿಯನ್ನು ತಮ್ಮ ಸಂಸ್ಥೆಯ ಪರವಾಗಿ ಸ್ವೀಕರಿಸುತ್ತಿರುವುದು ನಮ್ಮೆಲ್ಲರ ಸಂಭ್ರಮವನ್ನ ಇಮ್ಮಡಿಗೊಳಿಸಿದೆ. ನಮ್ಮ ಪ್ರೀತಿಯ ಗೌರವವನ್ನ ಒಪ್ಪಿಸಿಕೊಳ್ಳಿ.